ವಿಶೇಷವಾದಂತಹ ಒಂದು ಘಟನೆ. ಇದು ಇಡೀ ದೇಶ ಖಂಡಿಸಿದೆ ಮತ್ತು ಇದು ಎಲ್ಲೋ ಒಂದು ಕಡೆ ನಾವು ಜಮ್ಮು ಕಾಶ್ಮೀರದಲ್ಲಿ ಸ್ಥಿತಿಗತಿ ಸರಿ ಇಲ್ಲ ಅಂತ ಕೂಡ ತೋರಿಸ್ತಾ ಇದೆ. ಮತ್ತು ಯಾರು ಈ ಉಗ್ರಗಾಮಿಗಳಿದ್ದಾರೆ ಅವ್ರ ಮೇಲೆ ಎಲ್ಲ ರೀತಿಯ ಕ್ರಮಗಳು ತಗೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಬೇಕು. ಜನರ ಸುರಕ್ಷತೆ ಮತ್ತು ಜೀವವನ್ನು ರಕ್ಷಣೆ ಮಾಡುವಂಥದ್ದು ಇದು ಸರ್ಕಾರದ ಜವಾಬ್ದಾರಿ. ಅದರಲ್ಲಿ ನಾವು ಒಗ್ಗಟ್ಟಿನಿಂದ ಇಂಥ ಒಂದು ಸನ್ನಿವೇಶಗಳು ಬಂದಾಗ ಹೋರಾಟವನ್ನು ಮಾಡಬೇಕು. ಒಗ್ಗಟ್ಟಿನಿಂದ ನಾವು ಇರಬೇಕಾಗ್ತದೆ. ಪಾಕಿಸ್ತಾನದಿಂದ ಬಂದಿದ್ದರೋ ಬೇರೆ ಕಡೆಯಿಂದ ಬಂದಿದ್ದರೋ ಅವ್ರು ಯಾರು, ಅದಕ್ಕೆ ಏನು ಕಾರಣ, ಎಲ್ಲವನ್ನು ಕೂಡ ಪತ್ತೆ ಹಚ್ಚಿ ಅವ್ರ ಮೇಲೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಮತ್ತು ಮತ್ತೆ ಆಗದೆ ಇರೋದು. ಹಿಂದೆ ಪುಲ್ವಾಮಾ ಆಯಿತು. ಪುಲ್ವಾಮಾ ಆದಾಗ ಸುಮಾರು ಯೋಧರು, ನಮ್ಮ ಯೋಧರೆಲ್ಲ ಸತ್ತು ಹೋಗ್ತಾರೆ. ಅದು ಕೂಡ ದೊಡ್ಡ ಒಂದು ವೈಫಲ್ಯ. ಆದರೂ ಕೂಡ ಅದಕ್ಕೆ ಏನು ಕಾರಣ ಅಂತ ಇನ್ನೂ ಗೊತ್ತಾಗಿಲ್ಲ. ಇದೂ ಕೂಡ ದೊಡ್ಡ ವೈಫಲ್ಯ. ಯಾಕಂತೇಳಿದ್ರೆ ಯಾರು ಸೆಕ್ಯೂರಿಟಿ ಅವರು ಯಾರು ಇರಲಿಲ್ಲ, ಅಲ್ಲಿ ಪೊಲೀಸರು ಯಾರು ಇರಲಿಲ್ಲ, ಅಲ್ಲಿ ಸೈನಿಕರು ಯಾರು ಇಲ್ಲ. ಇವತ್ತೇನೋ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ, ನಂಗೆ ಗೊತ್ತಿದ್ದೇನೆ ಹೋಗ್ಬಿಟ್ಟಿದ್ದಾರೆ, ಗೊತ್ತಿದ್ದೇನೆ ಅಷ್ಟು ಜನ ಹೆಂಗೆ ಹೋಗಿದ್ದಾರೆ ಅದು ಕೂಡ ನಂಗೆ ಅರ್ಥ ಆಗ್ತಾ ಇಲ್ಲ. ಏನೇ ಇರಲಿ, ಅದು ಒಂದು ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ, ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ. ಆದರೆ ಅದು ಒಂದು ಕಡೆ ತಪ್ಪು ಏನು ಯಾರು ಮಾಡಿದರೆ ಏನು ಕಾರಣ ಅದು ಹುಡುಕಿ ಕ್ರಮ ತಗೊಳ್ಳಿ. ಆದರೆ ಈ ಭಯೋತ್ಪಾದನೆ ವಿರುದ್ಧ ನಾವೆಲ್ಲರೂ ಒಂದಾಗಿ ನಿಂತ್ಕೋಬೇಕಾಗ್ತದೆ. ಇದರಲ್ಲಿ ಧರ್ಮ ಜಾತಿ ಇದೆಲ್ಲ ಯಾರು ಕೂಡ ತರಬಾರ್ದು. ಭಯೋತ್ಪಾದಕರಿಗೆ ಧರ್ಮ ಜಾತಿ ಅದು ಉಪಯೋಗಿಸ್ಕೊಳ್ತಾರೆ ಹೊರತು ಅವ್ರಿಗೆ ಯಾವುದೇ ಧರ್ಮ ಜಾತಿ ಇರೋದಿಲ್ಲ. ಅವರು ಒಂದು ಸ್ವಾರ್ಥಕ್ಕೋಸ್ಕರ ಇದೊಂಥರ ನಮ್ಮ ದೇಶದಲ್ಲಿ ಅಸ್ಥಿರತೆ ಬರಲಿ, ನಮ್ಮ ದೇಶದ ಒಡಕು ಹೆಚ್ಚಾಗಲಿ, ನಮ್ಮ ದೇಶ ಒಂದು ಅತಂತ್ರ ಪರಿಸ್ಥಿತಿ ಬರಲಿ ಅಂತ ಒಂದು ಉದ್ದೇಶ ಕೂಡ ಇದರಲ್ಲಿ ಇರ್ತದೆ. ನಾವು ಜಗಳ ಆಡ್ಕೋಬೇಕು, ನಮ್ಮನ್ನು ಎತ್ಕಟ್ಟೋಗಿ. ನಾನು ಕೆಲವು ಕಡೆ ಮೀಡಿಯಾಗಳು ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ, ಒಂದು ಕೋಮಿನ ಜನರ ಮೇಲೆ ದ್ವೇಷ ಸಾಧಿಸುವಂಥ ರೀತಿಯಲ್ಲಿ ಕೆಲವೆಲ್ಲ ಮಾತನಾಡಿದ್ದಾರೆ. ಅದು ಸರಿಯಲ್ಲ. ಯಾಕಂದರೆ ಇದೆಲ್ಲ ಭಾರತದ ಜನ ಎಲ್ಲರೂ ನಾವೆಲ್ಲ ಒಂದೇ. ಎಷ್ಟು ಕೋಟಿ ಕೋಟಿ ಮುಸಲ್ಮಾನರು ಇದ್ದಾರೆ. ಎಲ್ಲರ ಘಟನೆಗಳಾಗಿದೆಯಾ? ಸುಮ್ಮನೆ ನಾವು ಇಂಥ ಘಟನೆ ಆಗಿದ ತಕ್ಷಣ ನಾವು ಅವ್ರನ್ನ ಒಂದು ರೀತಿ ಕೆಟ್ಟ ರೀತಿಯಾಗಿ ನೋಡುವಂಥದ್ದು ಸರಿಯಲ್ಲ. ನಾವೆಲ್ಲ ಒಂದಾಗಿ ನಿಂತ್ಕೊಂಡು ಈಗ ಅದೆಷ್ಟೋ ಜನರಿಗೆ ಮುಸಲ್ಮಾನರೇ ರಕ್ಷಣೆ ಮಾಡಿದ್ದಾರೆ. ಆ ಬಿಜೆಪಿಯ ಒಬ್ಬ ಕಾರ್ಯಕರ್ತರ ಕುಟುಂಬದವರನ್ನೇ ರಕ್ಷಣೆ ಮಾಡಿರ್ತಕ್ಕಂಥದ್ದು ಒಬ್ಬ ಮುಸಲ್ಮಾನಿನ ಒಬ್ಬ ಇನ್ನೊಬ್ಬ ಬೇರೆಯವ್ರನ್ನ ಉಳಿಸೋದಕ್ಕೋಸ್ಕರ ತನ್ನ ಜೀವನವನ್ನೇ ಕೊಟ್ಟಿದ್ದಾನೆ. ಸೊ ಇದು ನಾವು ಇಂಥ ಸೂಕ್ಷ್ಮವಾದ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಇದು ದೇಶವನ್ನು ಒಡೆಯೋದಕ್ಕೆ ಸಂಚು ಕೂಡ ಇದರಲ್ಲಿ ಇರ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ನಾವು ಸಂಯಮತೆಯಿಂದ, ಬುದ್ಧಿವಂತಿಕೆಯಿಂದ ಮತ್ತು ಜಾಗ್ರತೆ ಇಟ್ಕೊಂಡು ನಾವು ಇದನ್ನ ಯೋಚನೆ ಮಾಡಬೇಕು, ಮಾತನಾಡಬೇಕು. ನಾವು ಇದನ್ನು ಒಂದಾಗಿ ಎದುರಿಸ್ಬೇಕು. ಅದು ಸರ್ಕಾರದ ಜೊತೆ ನಾವೆಲ್ಲ ನಿಂತಿರ್ತೀವಿ. ಆದರೆ ಸರ್ಕಾರ ಅದನ್ನ ತಮ್ಮ ಹೆಜ್ಜೆಗಳು ಸ್ಪಷ್ಟವಾಗಿ ಇಡಬೇಕು ಮತ್ತು ಪಾರದರ್ಶಕವಾಗಿರಬೇಕು. ಎಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡು ಸರ್ಕಾರ ಮುಂದೆ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಇದು ಬೇರೆಯವರು ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅವ್ರ ಮೇಲೆ ಖಂಡಿತವಾಗಿಯೂ ಎಲ್ಲ ರೀತಿಯ ಕ್ರಮ ತಗೊಳ್ಳಿ ಅಂತ ನಾನಂತೂ ಹೇಳೋದಕ್ಕೆ ಬಯಸಿ. ನಮ್ಮ ಪಕ್ಷ ಕೂಡ ಅದೇ ಒಂದು ನಿಲುವು ಇದೆ.